ತಬಲಾ ಮಾಂತ್ರಿಕ ಜಾಕೀರ್ ಹುಸೈನ್ ತಾಜ್ ಮಹಲ್ ಚಹಾ ಸೇವಿಸಿ ವಾಫ್ತಾಜ್ ಎಂದು ಉದ್ಘೋಷಿಸುವ ಜಾಹೀರಾತು ಬಲು ಪ್ರಸಿದ್ಧ. ಅದೇ ತೆರನಾಗಿ ಕೆಲ ದಿನಗಳ ಹಿಂದಷ್ಟೇ ತ್ಯಾಜ್ಯ ಬಾವಡಿ ಎಂಬ ಅಪಕೀರ್ತಿಗೆ ಒಳಗಾಗಿದ್ದ ತಾಜ್ ಬಾವಡಿ ಈಗ ಮರಳಿ ತನ್ನ ಗತವೈಭವ ಪಡೆದುಕೊಂಡಿದ್ದು, ತಾಜ್ ಬಾವಡಿಯ ವೈಭವ ಕಂಡು ಜನತೆ ಹಾಗೂ ಪ್ರವಾಸಿಗರು ಭಾವ್ ತಾಜ್ ಬಾವಡಿ ಎನ್ನುವಂತಾಗಿದೆ. ತ್ಯಾಜ್ಯ, ಮಲಿನ ನೀರು ಮೊದಲಾದವುಗಳಿಂದ ನಿಲ್ಲಲು ಸಾಧ್ಯವಾಗದ ರೀತಿಯಲ್ಲಿ ಗಲೀಜಾಗಿದ್ದ ತಾಜ್ ಬಾವಡಿ ಕಳೆದ ಕೆಲವು ವರ್ಷಗಳಿಂದ ಮತ್ತೆ ತನ್ನ ಸುಂದರ ರೂಪ ತಾಳಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ ತಾಜ್ ಬಾವಡಿ ಆದಿಲ್ಶಾಹಿ ಕಾಲದ ಪ್ರಮುಖ ಜಲಮೂಲಗಳಲ್ಲಿ ಒಂದು. ಐತಿಹಾಸಿಕವಾಗಿಯೂ ವಿಶೇಷ ಹಾಗೂ ವಾಸ್ತುಶಿಲ್ಪದಲ್ಲೂ ವಿಶಿಷ್ಟ ಹೊಂದಿರುವ ತಾಜ್ ಬಾವಡಿ ಈಗ ಪ್ರಮುಖ ಸ್ಮಾರಕಗಳಲ್ಲಿ ಒಂದು ಬೃಹತ್ ಸ್ಮಾರಕದಂತೆ ಗೋಚರಿಸುವ ಈ ಬಾವಡಿಗೆ ತನ್ನದೇ ಆದ ಐತಿಹ್ಯವಿದೆ. ಈ ಬಾವಡಿಯನ್ನು 1620ರಲ್ಲಿ ಇಬ್ರಾಹಿಂ ಆದಿಲ್ಶಾಹ ತನ್ನ ಪತ್ನಿ ತಾಜ್ ಸುಲ್ತಾನ ಅವರ ಹೆಸರಿನಲ್ಲಿ ನಿರ್ಮಿಸಿದರು. 35 ಚದರ ಅಡಿ ಹಾಗೂ 52 ಅಡಿ ಎತ್ತರದ ಹೊರಗಿನ ಪ್ರದೇಶದೊಂದಿಗೆ 224 ಚದರ ಅಡಿ ಪ್ರದೇಶದಲ್ಲಿ ವ್ಯಾಪಿಸಿದೆ. ಸರಿಸುಮಾರು 52 ಅಡಿ ಆಳ ಹೊಂದಿದೆ. ಪ್ರವೇಶದ್ವಾರವು 2 ಅಷ್ಟಭುಜಾಕೃತಿಯ ಗೋಪುರಗಳು, ಗಾತಿಕ್ ಶೈಲಿಯಿಂದ ಒಂದು ಕಮಾನಿನ ಪ್ರವೇಶ ದ್ವಾರ ಗಮನ ಸೆಳೆಯುತ್ತದೆ. ಪೂರ್ವ ಪಶ್ಚಿಮ ಬದಿಯಲ್ಲಿ ಗೋಪುರಗಳಿದ್ದು ಅವುಗಳನ್ನು ವಿಶ್ರಾಂತಿ ಗೃಹಗಳನ್ನಾಗಿ ಬಳಕೆ ಮಾಡಲಾಗುತ್ತಿತ್ತು ಎಂಬ ಮಾಹಿತಿ ಇದೆ. ಆದಿಲ್ಶಾಹ ಕಾಲದಲ್ಲಿ ವಿಜಯಪುರ ಜಿಲ್ಲೆಯ ಜನಸಂದಣಿ ಅತ್ಯಧಿಕವಾಗಿತ್ತು. ಹೀಗಾಗಿ ತಾಜ್ ಬಾವಡಿಯನ್ನೇ ಕೇಂದ್ರೀಕರಿಸಿ ಒಂದು ರೀತಿ ಆಗಿನ ಕಾಲದ ಓವರ್ ಹೆಡ್ ಟ್ಯಾಂಕ್ ರೀತಿಯಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತಿತ್ತು. ಕಾಲುವೆಯ ಮೂಲಕ ನಗರದ ವಿವಿಧ ಭಾಗಗಳಿಗೆ ಈ ನೀರು ಪೂರೈಕೆಯಾಗುತ್ತಿತ್ತು. ಇಂದಿಗೂ ಪುರಾತನ ಸೆಲೆಯಿಂದಲೇ ನೀರು ಬರುತ್ತಿರುವ ದೃಶ್ಯ ತಾಜ್ ಬಾವಡಿ ಸ್ವಚ್ಛತೆ ಸಂದರ್ಭದಲ್ಲಿ ಕಂಡುಬಂದಿತ್ತು. ಒಂದಾನೊಂದು ಕಾಲದಲ್ಲಿ ಆದಿಲ್ಶಾಹಿ ಕಾಲದ ಜಲಕೇಂದ್ರ ಬಿಂದುವಾಗಿದ್ದ ತಾಜ್ ಬಾವಡಿ ತನ್ನ ಗತವೈಭವ ಕಳೆದುಕೊಂಡಿತ್ತು. ಕಸಕಡ್ಡಿ, ತ್ಯಾಜ್ಯಗಳಿಂದ ತುಂಬಿಕೊಂಡು ನೋಡಲು ಬಿಡಿ ಒಂದು ಕ್ಷಣ ನಿಲ್ಲಲು ಸಾಧ್ಯವಾಗದಂತಹ ಪರಿಸ್ಥಿತಿಯಿಂದ ಕೂಡಿ ಅವಸಾನದಂಚಿಗೆ ತಲುಪಿತ್ತು. ಸಚಿವ ಎಂ.ಬಿ. ಪಾಟೀಲರು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅವಧಿಯಲ್ಲಿ ನಗರ ಸಂಚಾರ ಸಂದರ್ಭದಲ್ಲಿ ತಾಜ್ ಬಾವಡಿ ಪುನರುಜ್ಜೀವನ ಸಂಕಲ್ಪ ತೊಟ್ಟರು. ಸಂಕಲ್ಪ ತೊಟ್ಟು ಸುಮ್ಮನೆ ಕೂರಲಿಲ್ಲ, ಅದನ್ನು ಪುನರುಜ್ಜೀವನಗೊಳಿಸಿಯೇ ಬಿಟ್ಟರು. ಇದರ ಪರಿಣಾಮವಾಗಿ ಮತ್ತೊಮ್ಮೆ ತಾಜ್ ಬಾವಡಿ ಸುಂದರ ನೀರಿನಿಂದ ಕಂಗೊಳಿಸುತ್ತಿದೆ. ಆಳವಾದ ತಾಜ್ ಬಾವಡಿ ನೀರನ್ನು ಹೊರತೆಗೆದು ಸ್ವಚ್ಛಗೊಳಿಸುವುದು ಒಂದು ಸಾಹಸಕ್ಕಿಂತ ಕಡಿಮೆ ಕೆಲಸವೇನಿರಲಿಲ್ಲ. 10 ಬೃಹತ್ ಜೆಸಿಬಿ, ಹಿಟಾಚಿ ಮಾದರಿಯ ಯಂತ್ರಗಳನ್ನು ಸಾಹಸ ಮಾಡಿ ಬೃಹತ್ ಮೋಟಾರುಗಳನ್ನು ನೀರಿನ ಆಳಕ್ಕೆ ಇಳಿಸಿ ನೀರು ಹೊರಹಾಕುವುದು ಒಂದು ಸವಾಲಿನ ಕೆಲಸವೇ ಆಗಿತ್ತು. 16 ದಿನಗಳ ಕಾಲ ನಡೆದ ಈ ಸ್ವಚ್ಛತಾ ಕಾರ್ಯ ನೋಡಲು ಜನತೆ ತಂಡೋಪತಂಡವಾಗಿ ಆಗಮಿಸಿದ್ದರು. ಕೊನೆಗೂ ಸ್ವಚ್ಛತಾ ಕಾರ್ಯ ಯಶಸ್ವಿಯಾಗಿ ತಾಜ್ ಬಾವಡಿಗೆ ತ್ಯಾಜ್ಯದಿಂದ ಮುಕ್ತಿ ಸಿಕ್ಕಿದೆ. ಮತ್ತೆ ತಾಜ್ ಬಾವಡಿ ಸುಂದರ ರೂಪ ಪಡೆದುಕೊಂಡು ಪ್ರವಾಸಿಗರ ಗಮನ ಸೆಳೆಯುತ್ತಿದೆ.